ಗುಡ್ ಮಾರ್ನಿಂಗ್. 8 ಗಂಟೆ 13 ಅಥವಾ 14 ನಿಮಿಷ ಆಗಿದೆಯಲ್ಲ ನಂಗೆ ಗೊತ್ತಿಲ್ಲ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಕೂಡ ಭೀಮನ ಅಮಾವಾಸ್ಯೆ ಶುಭಾಶಯಗಳು. ಈಗ ತಾನೇ ಒಂದು ವ್ಲಾಗ್ನ ಎಂಡ್ ಮಾಡಿದೆ ಮನೆ ಹತ್ತಿರ ಬರಬೇಕಾದ್ರೆ. ಇವಾಗ ಸಾಲಿಗ್ರಾಮದಲ್ಲಿ ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ತಿಂಡಿ ತಿನ್ನೋಕ್ಕಾಗಲಿಲ್ಲ ಗೈಸ್, ಅದಕ್ಕೆ 2 ಪೀಸು ಎಂಥದ್ದು ಪಪ್ಪಾಯಿ ಪರಂಗಿ ಹಣ್ಣಿತ್ತು, ಚಿಕ್ಕದು 2 ಪೀಸ್ ತಿಂದ್ಬಿಟ್ಟು ಒಂದು ಲೋಟ ನೀರು ಕುಡಿದು ಬಾಕ್ಸ್ಗೆ ಇಡ್ಲಿ ಮತ್ತು ಚಟ್ನಿ ಹಾಕ್ಕೊಂಡಿದ್ದೀನಿ ತಿನ್ನೋಕ್ಕೆ. ಅಲ್ಲಿ ಅಂಗನವಾಡಿಗೆ ಹೋಗಿ ತಿನ್ಕೊಂಡ್ಬಿಡ್ತೀನಿ. ಇನ್ನೇನಿಲ್ಲ, ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ. ಋತು ತಿಂಡಿ ತಿಂತಾಯಿತ್ತು. ಅವಳು ವ್ಯಾನು 9 ಗಂಟೆಗೆ ಬರುತ್ತೆ. ಇವಾಗ ನನಗೋಸ್ಕರ ನಮ್ಮ ರಾಮನಾಥಪುರ ಬಸ್ಸು ಕಾಯ್ತಾ ಇರುತ್ತೆ. ಬಾಶುಷ್ಮಾ ಅಂತ. ಸಮ್ಟೈಮ್ಸ್ ಆಲ್ಮೋಸ್ಟ್ ಸೀಟ್ ಸಿಗ್ತವೆ ನನಗೆ. ಈ ಬಸ್ ಏನು ಫುಲ್ ರಶ್ ಇರಲ್ಲ. ಬನ್ನಿ ಹೋಗುವ. ಇನ್ನೇನು ಹೇಳೋದು, ಇನ್ನೇನಿಲ್ಲ. ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಸಂಜೆ ಡ್ಯೂಟಿ ಮುಗಿಸಿ 4 ಗಂಟೆಲಿ ಹೊರಟೆ. ನಂಗೆ ಬಸ್ ಮಿಸ್ ಆಗುತ್ತಲ್ಲಪ್ಪ, ಏನಪ್ಪ ಮಾಡೋದು ಅಂತ ಇದೆ. ಅಷ್ಟರಲ್ಲಿ ಯಾರೋ ಒಬ್ಬರು ಬರ್ತಾಯಿದ್ರು. ಗಂಗೂರಿಂದ ಬೈಕ್ ಅಡ್ಡೆ ಆಗ್ತೆ. ಅವ್ರು ಯಾರೋ ಕಂಪ್ನಿಯವರಂತೆ, ಏನೋ ಫೀಲ್ಡ್ ನೋಡ್ಕೊಂಡು ಹೋಗಕ್ಕೆ ಬಂದಿದ್ರಂತೆ. ಟೀಚರ ಅಂದರು. ಹೌದು ಸರ್ ಟೀಚರ್ ಅಂತ ಹೇಳಿ ಮಾತಾಡ್ಕೊಂಡೋದೆ. ಅವರು ನನಗೆ ಬಸ್ ಸ್ಟ್ಯಾಂಡ್ ತನಕ ಬಿಡಲಿಲ್ಲ, ಸ್ವಲ್ಪ ಈ ಕಡೆ ಅವ್ರ ಕಡೆ ಟರ್ನ್ ಆಗ್ತಿದ್ರು. ಅಲ್ಲೇ ರಾಮನಾಥಪುರ ಸರ್ಕಲಲ್ಲಿ ಬಿಟ್ಟರು. ಥ್ಯಾಂಕ್ ಯು ಸರ್ ಅಂತ ಹೇಳಿ ಓಡೋದೆ ಗೈಸ್. ನಂಗೆ ಬಸ್ ಇತ್ತು. ನನಗೆ ಎಷ್ಟು ಕಷ್ಟ ಗೊತ್ತಾ, ಬೆಳಗ್ಗೆ ಸಲನೂ 5 ನಿಮಿಷ ಅಲ್ಲ 2 ನಿಮಿಷ ಲೇಟಾಗಿ ಬಂದರೂ ಬಸ್ ಮಿಸ್ ಆಗಿಬಿಡುತ್ತೆ. ಆ್ಯಂಡ್ ಸಂಜೆನೂ ಅಷ್ಟೇ, ಗಂಗೂರಿಂದ ನಾನು ರಾಮನಾಥಪುರಕ್ಕೆ 5 ನಿಮಿಷ ಲೇಟಾಗಿ ಬಂದರೂ ನನಗೆ 4:15 4:15 ಬಸ್ಸು ಮಿಸ್ ಆಗಿಬಿಡುತ್ತೆ. ಒಂಥರ ಬಸ್ಸೇ ನನಗೆ ತುಂಬ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. 5:15 ನಮ್ಮಮ್ಮ ತಗೊಳಕ್ಕಿದ್ದೀನಿ. ಬರಂಗೆ ಏನು ಕಟ್ ಮಾಡೈತೆ. ನಾನೊಂದು ಪೀಸ್ ತೊಗೊಂಡೋಗ್ಬಿಡ್ತೀನಿ. ಬತ್ತಾಳ ಹಾಕು, ತಿಂತಾಳೆ. ಸಾರಿ, ನಾನು 7 ಗಂಟೆ 18 ನಿಮಿಷದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಾಗೆ ಮಲಗಿದ್ನ, ನಿದ್ದೆ ಬರಲಿಲ್ಲ ಎದ್ನ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿದ್ನ. ಅವನದೇನೋ ತುಂಬ ವಿಚಾರಗಳಿತ್ತು ಮಾತಾಡೋದು. ನಾನು ಮಲ್ಕೊಳ್ಳೋಣ ಅಂತ ಬಂದ. ಕೃತು ನನ್ನ ಜೊತೆ ಬಂದ. ಕೃತು ಮಲ್ಕೊಂಬಿಟ್ಲು ಗೈಸ್. 6 ಗಂಟೆಗೆ ಹೋಗಿ 6 ಗಂಟೆಲ್ಲೇ ಮಲ್ಕೊಂಡ್ಳು. ಇನ್ನೂ ಎದ್ದಿಲ್ಲ. ಒಟ್ಟಿಗೆ ಅಡುಗೆ ಆದಮೇಲೆ ಹೇಳಿಸ್ತೀನಿ. ನೋಡಿ, ನಮ್ಮ ಅಪ್ಪಾಜಿ ಅಮ್ಮ ಇಬ್ಬರು ನಗ್ತಾ ಏನೋ ಧಾರಾವಾಹಿನೋ ಅಥವಾ ಫಿಲ್ಮೋ ಏನೋ ನೋಡ್ತಾ ಇದ್ದಾರೆ. ಭಾಳ ನಗ್ತಾ ಇದ್ದಾರೆ. ಏನು ನೋಡ್ತಿದ್ದಾರೆ ಅಂತೇಳಿ ಗೊತ್ತಿಲ್ಲ. ನಾನು ಮೊಟ್ಟೆ ಸಾಂಬಾರು ಮಾಡೋಣ ಅಂತೇಳಿ ಇವಾಗ ಜಸ್ಟು ನನ್ನ ಫ್ರೆಂಡ್ ಜೊತೆ ಮಾತಾಡಿ, ಅದಾದಮೇಲೆ ರತ್ನಕ್ಕ ಕಾಲ್ ಮಾಡಿದರು. ರತ್ನಕ್ಕನ ಜೊತೆ ಮಾತಾಡಿ ಅಡುಗೆ ಮಾಡ್ತಾಯಿದ್ದೀನಿ. ಅನ್ನ ಮಾಡಬೇಕು, ಮುದ್ದೆ ಮಾಡು ಅಂದರೆ ಮಮ್ಮಿ ಮುದ್ದೆನೂ ಮಾಡಬೇಕು. ಏನೇನು ಮಾಡೋದು ಗೈಸ್, ಅಡುಗೆ ಮಾಡಲೇಬೇಕು, ತಿನ್ನಲೇಬೇಕು. ಇನ್ನೊಂದ್ಸಲ ಅಡುಗೆ ಮಾಡೋದು ನಂಗೆ ಒಳ ಬರುತ್ತೆ. ಅಪರೂಪಕ್ಕೆ ಮಾಡೋದು, ಬಟ್ ಆದರೂ ಒಳ ಬರುತ್ತೆ. ನಮ್ದು ಹಸಿ ಅವರೆಕಾಳಲ್ಲ, ಒಣಗಿರೋ ಅವರೆಕಾಳನ್ನ ನೆನೆ ಹಾಕಿದ್ದು ನೀರಿಗೆನೆ ಆಗಲೇ ಫುಲ್ಲು ನೋಡಿ ಒಂಥರ ಹಸಿ ಥರ ಆಗೋಗ್ಬಿಟ್ಟೈತೆ. ಹಸಿ ಅವರೆಕಾಳು ಮತ್ತು ಮೊಟ್ಟೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನಿಮ್ಗಳಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ. ಸಾಂಬಾರು ರೆಡಿಯಾಗಿದೆ. ಇವಾಗ ತಾನೇ ಮೊಟ್ಟೆ ಹಾಕ್ಬಿಟ್ಟಿದ್ದೀನಿ. ಅದು ಮೊಟ್ಟೆ ಬೇಯಬೇಕು. ಮಿಕ್ಸ್ ಮಾಡಿಬಿಟ್ರೆ ಅಲ್ಲಲ್ಲ ಕಲ್ಲಲ್ಲ ಆಗ್ಬಿಡುತ್ತೆ. ಅಯ್ಯಯ್ಯೋ ಮಂಜುನಾಥ. ಓಕೆ, ಅನ್ನ ಇನ್ನೂ ವಿಷಲ್ ಕೂಗಿಲ್ಲ, ಊರಿ ಕಡಿಮೆ ಮಾಡಿಬಿಟ್ಟಿದೆ. ಕೃತನ ಹೇಳ್ಸೋಣ ಬನ್ನಿ ಗೈಸ್. ಚಿಂಟು ಟಿ ವಿ ನೋಡ್ತಾರೆ ಗೈಸ್. ಇಬ್ಬರು ಗಂಡ ಹೆಂಡ್ತಿ ಇಬ್ಬರು. ನಮ್ಮ ಅಪ್ಪಾಜಿ ಚಿಂಟು ಟಿ ವಿ ನೋಡ್ತದೆ. ಚಿನ್ನಮ್ಮ ಸಣ್ಣ ಊಟ, ನೀನು ಹೋಮ್ವರ್ಕೆ ಬರ್ತಿಲ್ವಲ್ಲ ಮಳ್ಳು ಮಾ ಗುಡ್ ಮಾರ್ನಿಂಗ್ ಎಲ್ಲೆಲ್ಲ ಸುರಿಸ್ಕೊಂಡು ನನ್ನ ಮಗ ಬಿದ್ದುಬಿಡ್ತಾಳೆ ಅಂತ ಇವೆಲ್ಲ ಹಾಕಿರೋದು ನಾನು. ಸಣ್ಣ ಮಕ್ಳಿಗೆ ಹಾಕ್ತಾರಲ್ಲ, ನನ್ನ ಮಗ ಇನ್ನೂ ಸಣ್ಣ ಮಗ ತಾನೆ. ಇದು ಕೂಸು, 5 ವರ್ಷದ ಕೂಸು. ಚಿನ್ನಮ್ಮ ಚಿನ್ನು ಹೋಮ್ವರ್ಕೆ ಬರ್ತಿಲ್ವಲ್ಲ ಮಗನು ನೀನು? ಹೇಳು ಮಗನೇ, ಅನ್ನ ಊಟ ಮಾಡ್ಬಿಟ್ಟು ಹೋಮ್ವರ್ಕ್ ಬರ್ಕೊಳ್ಳಿವೆ. ಗೊಂಬೆ ಇವಳು ಮಲ್ಕೊಂಡ್ರೆ ಹೇಳ್ಸೋದು ಕಷ್ಟ ಗೈಸ್. ಹೇಳಲ್ಲ ಅವ್ರ ಅಪ್ಪನ ಥರ ಬೇಗ. ಚಿನ್ನಮ್ಮ ಅವಳು ಎಚ್ಚರ ಹೇಳಮ್ಮ. ಅನ್ನ ಬತ್ತು ಬೈ ಅನ್ನ ಬತ್ತು ಬೈಲಿ ಅಂತ. ಅನ್ನ ವಿಷಲ್ ಬತ್ತು ಆಫ್ ಮಾಡಬೇಕು. ಇನ್ನೊಂದು ಬರಲಿ ಅಲ್ವಾ, 3 ಬಂದ್ಬಿಡ್ಲಿ. ಈಗ ಬರ್ಕೊಳ್ಳೋಣ, ಸುಮ್ಮನಿರು ಬಾ. ಊಟ ಮಾಡು, ಊಟ ಮಾಡಿ ಬಾ. ಬರ್ಕೊಳ್ಳೋಣ ಹೋಮ್ವರ್ಕ. ನೋಡಿ ನನ್ನ ಮಗ ಎದ್ಬಿಟ್ಟು ಹೋಮ್ವರ್ಕ್ ಅಂದ ತಕ್ಷಣ ಎದ್ಬಿಟ್ಟು ಅಳ್ತು. ಅದಕ್ಕೂ ನಾವು ಕೂಸು. ನಾನು ಸತಿ ಹೆಲ್ಪ್ ಮಾಡಿಕೊಟ್ಟೇನು? ಆಯಿತಾ, ನಡಿ ಕೈ ತೊಳ್ಕೊ ಬತ್ಲಿ ಮನೇಲಿ. ನಮ್ಮ ಮಗ ಲೈಟ್ ಆಗ್ತದೆ ಈಗ. ಹಾಕಿ ಮಗನೇ ಲೈಟ. ನಮ್ಮ ಮಗ ಎದ್ದದೆ ಚೆನ್ನಾಗಿ. ಇವಳು ಹೇಳ್ಸೋದು ದೊಡ್ಡ ಟಾಸ್ಕ್ ಗೈಸ್ ನಮಗೆ. ಸುಮ್ಮನೆ ಹೋಯ್ತವಳೆ ಹೆಂಗೋ.
ಹಠ ಚಂಡಿ ಅಕಾರ. ಊಟ ಮಾಡಿ ಕೃತು ಹೋಮ್ವರ್ಕ್ ನಾನೇ ಮಾಡಿಕೊಟ್ಟೆ. ತಪ್ಪು ಅಂತ ಗೊತ್ತು, ಬಟ್ ಅವಳು ಮಲಗಿದೆ ಇದ್ಲಲ್ವ, ತುಂಬ ಹಠ ಮಾಡ್ತಾಯಿದ್ಲು. ಒಂದೆರಡು ಪೇಜ್ ಇತ್ತು, ಬರೆದು ಕೊಟ್ಟೆ. ಊಟ ಬೇಡ ಅಂತ ಹಠ ಮಾಡಿದ್ಲು. ಈಗ ನೋಡಿದ್ರೆ ಊಟ ಬೇಕು ಅಂತಿದ್ದಾಳೆ. ಅದು ಮೊಸರನ್ನೂ ಬೇಡವಂತೆ, ತುಪ್ಪನೂ ಬೇಡವಂತೆ, ಸಾರನ್ನೂ ಬೇಡವಂತೆ, ಹಾಲನ್ನು ಬೇಕಂತೆ. ಅದಕ್ಕೆ ಹಾಲು ಬಿಸಿ ಮಾಡೋಣ ಅಂತ ಹೇಳಿ ಬಂದೆ. ಆಗ ಡ್ರೆಸ್ಸೇ ಚೇಂಜ್ ಮಾಡಿರಲಿಲ್ಲ, ಫುಲ್ಲು ಟೈಟ್ ಆಗ್ತಾಯಿತ್ತು, ಉಸಿರು ಗಟ್ಟಂಗೆ ಆಗ್ತಿತ್ತು. ಊಟ ಮಾಡಿದ್ಮೇಲಂತೂ ನನಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಹಾಗಾಗಿ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ಬಂದೆ. ಈಗ ಕೃತಮ್ಮಂಗೆ ಹಾಲು ಕಾಯಿಸಿ ಊಟ ತಿನ್ನಿಸೋಣ. ಕೃತಿಗೆ ಊಟ ಕಲಿಸ್ಕೊಬಂದಿದ್ದೀನಿ, ತಿನ್ನಿಸ್ತಾ ಇದ್ದೀನಿ. ಫೋನ್ ಕೊಡಮ್ಮ ಅಂದು ಫೋನ್ ಕೊಟ್ಟೆ, ತಿನ್ನಿಸ್ತಾ ಇದ್ದೆ. 5:02 ನಮ್ಮಮ್ಮ ತಗೊಳಪ್ಪ ಜೊತೀನಿ ಬರ ಹಿಂಗೆ ಏನು ಕಟ್ ಮಾಡೈತೆ. ನಾನೊಂದು ಪೀಸ್ ತೊಗೊಂಡೋಗ್ಬಿಡ್ತೀನಿ. ಬತ್ತಾಳ ಹಾಕು, ತಿಂತಾಳೆ. ಸಾರಿ, ನಾನು 7:18 ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಾಗೆ ಮಲಗಿದ್ನ, ನಿದ್ದೆ ಬರಲಿಲ್ಲ, ಎದ್ನ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿದ್ನ. ಅವನದೇನೋ ತುಂಬ ವಿಚಾರಗಳಿತ್ತು ಮಾತಾಡೋದು. ನಾನು ಮಲ್ಕೊಳ್ಳೋಣ ಅಂತ ಬಂದ, ಕೃತು ನನ್ನ ಜೊತೆ ಬಂದ. ಕೃತು ಮಲ್ಕೊಂಬಿಟ್ಲು ಗೈಸ್. 6 ಗಂಟೆಗೆ ಹೋಗಿ 6 ಗಂಟೆಲ್ಲೇ ಮಲ್ಕೊಂಡ್ಳು, ಇನ್ನೂ ಎದ್ದಿಲ್ಲ. ಒಟ್ಟಿಗೆ ಅಡುಗೆ ಆದಮೇಲೆ ಹೇಳಿಸ್ತೀನಿ. ನೋಡಿ, ನಮ್ಮ ಅಪ್ಪಾಜಿ ಅಮ್ಮ ಇಬ್ಬರು ನಗ್ತಾ ಏನೋ ಧಾರಾವಾಹಿನೋ ಅಥವಾ ಫಿಲ್ಮೋ ಏನೋ ನೋಡ್ತಾ ಇದ್ದಾರೆ. ಭಾಳ ನಗ್ತಾ ಇದ್ದಾರೆ. ಏನು ನೋಡ್ತಿದ್ದಾರೆ ಅಂತೇಳಿ ಗೊತ್ತಿಲ್ಲ. ನಾನು ಮೊಟ್ಟೆ ಸಾಂಬಾರು ಮಾಡೋಣ ಅಂತೇಳಿ ಇವಾಗ ಜಸ್ಟು ನನ್ನ ಫ್ರೆಂಡ್ ಜೊತೆ ಮಾತಾಡಿ, ಅದಾದಮೇಲೆ ರತ್ನಕ್ಕ ಕಾಲ್ ಮಾಡಿದರು. ರತ್ನಕ್ಕನ ಜೊತೆ ಮಾತಾಡಿ ಅಡುಗೆ ಮಾಡ್ತಾಯಿದ್ದೀನಿ. ಅನ್ನ ಮಾಡಬೇಕು, ಮುದ್ದೆ ಮಾಡು ಅಂದರೆ ಮಮ್ಮಿ ಮುದ್ದೆನೂ ಮಾಡಬೇಕು. ಏನೇನು ಮಾಡೋದು ಗೈಸ್, ಅಡುಗೆ ಮಾಡಲೇಬೇಕು, ತಿನ್ನಲೇಬೇಕು. ಇನ್ನೊಂದ್ಸಲ ಅಡುಗೆ ಮಾಡೋದು ಒಳ ಬರುತ್ತೆ, ಅಪರೂಪಕ್ಕೆ ಮಾಡೋದು, ಬಟ್ ಆದರೂ ಒಳ ಬರುತ್ತೆ. ನಮ್ದು ಹಸಿ ಅವರೆಕಾಳಲ್ಲ, ಒಣಗಿರೋ ಅವರೆಕಾಳನ್ನ ನೆನೆ ಹಾಕಿದ್ದು ನೀರಿಗೇ ಆಗಲೇ ಫುಲ್ಲು ನೋಡಿ ಒಂಥರ ಹಸಿ ಥರ ಆಗೋಗ್ಬಿಟ್ಟೈತೆ. ಹಸಿ ಅವರೆಕಾಳು ಮತ್ತು ಮೊಟ್ಟೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನಿಮ್ಗಳಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ. ಸಾಂಬಾರು ರೆಡಿಯಾಗಿದೆ. ಇವಾಗ ತಾನೇ ಮೊಟ್ಟೆ ಹಾಕ್ಬಿಟ್ಟಿದ್ದೀನಿ. ಅದು ಮೊಟ್ಟೆ ಬೇಯಬೇಕು. ಮಿಕ್ಸ್ ಮಾಡಿಬಿಟ್ರೆ ಅಲ್ಲಲ್ಲ ಕಲ್ಲಲ್ಲ ಆಗ್ಬಿಡುತ್ತೆ. ಅಯ್ಯಯ್ಯೋ ಮಂಜುನಾಥ. ಓಕೆ, ಅನ್ನ ಇನ್ನೂ ವಿಷಲ್ ಕೂಗಿಲ್ಲ, ಊರಿ ಕಡಿಮೆ ಮಾಡಿಬಿಟ್ಟಿದೆ. ಕೃತನ ಹೇಳ್ಸೋಣ ಬನ್ನಿ ಗೈಸ್. ಚಿಂಟು ಟಿ ವಿ ನೋಡ್ತಾರೆ ಗೈಸ್, ಇಬ್ಬರು ಗಂಡ ಹೆಂಡ್ತಿ ಇಬ್ಬರು. ನಾವು ಅಪ್ಪಾಜಿ ಚಿಂಟು ಟಿ ವಿ ನೋಡ್ತದೆ. ಚಿನ್ನಮ್ಮ ಸಣ್ಣ ಊಟ, ನೀನು ಹೋಮ್ವರ್ಕೆ ಬರ್ದಿಲ್ವಲ್ಲ ಮಳ್ಳು ಗುಟು ಮಾರ್ನಿಂಗ್ ಅಲ್ಲೆಲ್ಲ ಸುರಿಸ್ಕೊಂಡು ನನ್ನ ಮಗ ಬಿದ್ದುಬಿಡ್ತಾಳೆ ಅಂತ ಇವೆಲ್ಲ ಹಾಕಿರೋದು ನಾನು. ಸಣ್ಣ ಮಕ್ಳಿಗೆ ಹಾಕ್ತಾರಲ್ಲ, ನನ್ನ ಮಗ ಇನ್ನೂ ಸಣ್ಣ ಮಗ ತಾನೆ, ಇದು ಕೂಸು, 5 ವರ್ಷದ ಕೂಸು. ಚಿನ್ನಮ್ಮ ಚಿನ್ನು ಹೋಮ್ವರ್ಕೆ ಬರ್ದಿಲ್ವಲ್ಲ ಮಗನು ನೀನು, ಹೇಳ ಮಗನೇ. ಅನ್ನ ಊಟ ಮಾಡ್ಬಿಟ್ಟು ಹೋಮ್ವರ್ಕ್ ಬರ್ಕೊಳ್ಳಿವೆ ಗೊಂಬೆ. ಇವಳು ಮಲ್ಕೊಂಡ್ರೆ ಹೇಳ್ಸೋದು ಕಷ್ಟ ಗೈಸ್, ಹೇಳಲ್ಲ ಅವ್ರ ಅಪ್ಪನ ಥರ ಬೇಗ. ಚಿನ್ನಮ್ಮ ಅವಳ ಎಚ್ಚರ ಹೇಳವ. ಅನ್ನ ಬತ್ತು ಬೈ ಅನ್ನ ಬತ್ತು ಬೈಲಿ ಅಂತ, ಅನ್ನ ವಿಷಲ್ ಬತ್ತು ಆಫ್ ಮಾಡಬೇಕು. ಇನ್ನೊಂದು ಬರಲಿ ಅಲ್ವಾ, 3 ಬಂದ್ಬಿಡ್ಲಿ. ಈಗ ಬರ್ಕೊಳ್ಳೋಣ, ಸುಮ್ಮನಿರು ಬಾ, ಊಟ ಮಾಡು, ಊಟ ಮಾಡಿ ಬಾ, ಬರ್ಕೊಳ್ಳೋಣ ಹೋಮ್ವರ್ಕ. ನೋಡಿ ನನ್ನ ಮಗ ಎದ್ಬಿಟ್ಟು ಹೋಮ್ವರ್ಕ್ ಅಂದ ತಕ್ಷಣ ಎದ್ಬಿಟ್ಟು ಅಳ್ತು. ಅದಕ್ಕೂ ನೋವು ಕೂಸು. ನಾನು ಸತಿ ಹೆಲ್ಪ್ ಮಾಡಿಕೊಟ್ಟನು, ಆಯಿತಾ? ನಡಿ ಕೈ ತೊಳ್ಕೊ ಬತ್ಲಿ ಮನೇಲಿ. ನಮ್ಮ ಮಗ ಲೈಟ್ ಆಗ್ತದೆ ಈಗ, ಹಾಕಿ ಮಗನೇ ಲೈಟ. ನಮ್ಮ ಮಗ ಎದ್ದದೆ ಚೆನ್ನಾಗಿ. ಇವಳು ಹೇಳ್ಸೋದು ದೊಡ್ಡ ಟಾಸ್ಕ್ ಗೈಸ್ ನಮಗೆ. ಸುಮ್ಮನೆ ಹೋಯ್ತವಳು ಹೆಂಗು ಹಠ ಚಂಡಿ ಆಕಾರ. ಹೋಯ್ತು ಊಟ ಮಾಡಿ. ಕೃತು ಹೋಮ್ವರ್ಕ್ ನಾನೇ ಮಾಡಿಕೊಟ್ಟೆ. ತಪ್ಪು ಅಂತ ಗೊತ್ತು, ಬಟ್ ಅವಳು ಮಲಗಿದೆ ಇದ್ಲಲ್ವ, ತುಂಬ ಹಠ ಮಾಡ್ತಾಯಿದ್ಲು. ಒಂದೆರಡು ಪೇಜ್ ಇತ್ತು, ಬರೆದು ಕೊಟ್ಟೆ. ಊಟ ಬೇಡ ಅಂತ ಹಠ ಮಾಡಿದ್ಲು. ಈಗ ನೋಡಿದ್ರೆ ಊಟ ಬೇಕು ಅಂತಿದ್ದಾಳೆ. ಅದು ಮೊಸರನ್ನೂ ಬೇಡವಂತೆ, ತುಪ್ಪನೂ ಬೇಡವಂತೆ, ಸಾರನ್ನೂ ಬೇಡವಂತೆ, ಹಾಲನ್ನು ಬೇಕಂತೆ. ಅದಕ್ಕೆ ಹಾಲು ಬಿಸಿ ಮಾಡೋಣ ಅಂತ ಹೇಳಿ ಬಂದೆ. ಆಗ ಡ್ರೆಸ್ಸೇ ಚೇಂಜ್ ಮಾಡಿರಲಿಲ್ಲ, ಫುಲ್ಲು ಟೈಟ್ ಆಗ್ತಾಯಿತ್ತು, ಉಸಿರು ಗಟ್ಟಂಗೆ ಆಗ್ತಿತ್ತು. ಊಟ ಮಾಡಿದ್ಮೇಲಂತೂ ನನಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಹಾಗಾಗಿ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ಬಂದೆ. ಈಗ ಕೃತಮ್ಮಂಗೆ ಹಾಲು ಕಾಯಿಸಿ ಊಟ ತಿನ್ನಿಸೋಣ. ಕೃತಿಗೆ ಊಟ ಕಲಿಸ್ಕೊಬಂದಿದ್ದೀನಿ, ತಿನ್ನಿಸ್ತಾ ಇದ್ದೀನಿ. ಫೋನ್ ಕೊಡಮ್ಮ ಅಂದು ಫೋನ್ ಕೊಟ್ಟೆ, ತಿನ್ನಿಸ್ತಾ ಇದ್ದೆ. ಕಂಟಿನ್ಯೂ ಮಾಡಿಲ್ಲ. ಕೃತಿಗೆ ಊಟ ಮಾಡಿಸ್ಬಿಟ್ಟು ಇಬ್ಬರು ಮಲ್ಕೊಬಿಟ್ವಿ.
ಇವಾಗ ಎದ್ದೆ 7 ಗಂಟೆಗೆ. ನನಗೆ ಅರಕಲಗೂಡಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಮ್ಯಾಮ್ ಬರೋಕ್ಕೆ ಹೇಳಿದ್ದಾರೆ ನಮ್ಮ ಮೇಡಮು. 10:30ಗೆ ಹೋಗಬೇಕು. ಹಾಗಾಗಿ ನಾನು 8:30 ಬಸ್ಗೆ ಹೋಗ್ತಾ ಇಲ್ಲ. 9 ಗಂಟೆಗೆ ಒಂದು ಬಸ್ ಇದೆ ರಾಮನಾಥ್ಪುರಕ್ಕೆ ಸಾಲಿಗ್ರಾಮದಿಂದ, ಅದಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಲೇಸಿಯಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. 7 ಗಂಟೆಗೆ ಎದ್ದೆ. ಪುಳಿಯೋಗರೆ ಮಾಡುವ ಅಂತ ಕೃತು ಇಲ್ಲ ಟೊಮೊಟೊ ಪಲಾವ್ ಮಾಡಮ್ಮ ಅಂದ್ಲು. ಅದು ಹೆಂಗದ ಗೊತ್ತಿಲ್ಲ ಮಾತ್ರ. ನನಗೆ ನಿದ್ದೆ ಬರ್ತಾ ಇಲ್ಲ, ಏನು ಮಾಡೋದು? ಇರೋ ಕಾಯಿಲೆಗಳಿಗೆ ಇನ್ನೊಂದೇನಾರು ಹೊಸ ಕಾಯಿಲೆ ಬಂತ ಗೊತ್ತಿಲ್ಲ. ಕೃತಿಗೆ ಹಾಲಿಟ್ಟಿದ್ದೆ ಗೈಸ್. ರಾತ್ರಿ ಯಾಕೋ ಫ್ರಿಡ್ಜನ್ನ ಸ್ವಿಚ್ನ ಯಾರೋ ಆಫ್ ಮಾಡಿದ್ದಾರೆ. ಫ್ರಿಡ್ಜ್ ಸ್ವಿಚ್ ಆಫ್ ಆಗಿದೆ. ರಾತ್ರಿ ಅವಳಿಗೆ 2 ಸಲ ಹಾಲು ಕಾಯಿಸ್ದಾಗಲೂ ಹಾಲು ಒಡೆದೋಯ್ತು. ಲಾಸ್ಟಲ್ಲಿ ಏನು ಮಾಡಿದೆ ಅಂದರೆ ಮೊಸರಲ್ಲಿ ಊಟ ಮಾಡಿಸ್ದೆ. ಈಗ ಹಾಲಿಲ್ಲ ಟೀಗೆ. ನಮ್ಮ ಪಕ್ಕದ ಮನೆಯವ್ರ ಹತ್ರ ಅಮ್ಮ ಸ್ವಲ್ಪ ಒಂದು ಲೋಟ ಈ ಲೋಟದಲ್ಲಿ ಹಾಲು ಇಸ್ಕೊತು. ಅದರಲ್ಲೇ ಅಮ್ಮಗೊಂದು ಲೋಟ ಸ್ವಲ್ಪ ಚಿಕ್ಕ ಲೋಟದಲ್ಲಿ ಟೀ ಕೊಟ್ಬಿಟ್ಟು ಅದರಲ್ಲೇ ಸ್ವಲ್ಪ ಕೃತಿಗೆ ಹಾಲು ಕೊಡ್ತಾಯಿದ್ದೀನಿ. ಅಪ್ಪಾಜಿ ತರ್ತಾರೆ, ಈಗ ಥರ ತನಕ ಅರ್ಜೆಂಟಿಗೆ ಬೇಕಲ್ವ. ಈ ಕೃತುಂಗೆ ಹಾಲು ಕೊಟ್ಬಿಟ್ಟು ಈ ಮನೆ ಕಸ ಗುಡಿಸಿ ನನ್ನ ರೂಮ್ ಹಾಸಿಗೆ ಏನು ತೆಗ್ದೆ ಎಲ್ಲ ಅಲ್ಲಲ್ಲೇ ಬಿದ್ದುಬಿಟ್ಟೈತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಟೊಮೊಟೊ ಪಲಾವ್ ಮಾಡಿ ತಿಂದು ಹೊರಡೋಣ ಅರಕಲಗೂಡಿಗೆ. ಅಮ್ಮ ಪಾಪೆಲ್ಲಮ್ಮ, ಪಾಪು ಕೂಗು. ಏನೇ ಹೋಗೋಳೆ ಅಕ್ಕ. ಏನೇ ಅದು ಸುಬ್ಬಿ ಸಾವ್ದು ನಿಂತವಳೆ ಅನ್ನ ಉಣ್ದನೆಯ. ಈ ಡ್ರೆಸ್ಗಳೆಲ್ಲ ಟೈಟ್ ಆಯ್ತಿದ್ದು. ಅಯ್ಯೋ ಇದೇನಿದು ಸೋಪು ತುಣದೆ ಸೋಪೆ ಮುರಿದಾಯ್ತು. ಚಿನ್ನಮ್ಮ ಹಾಲು ಹಸಿ ಆಯ್ತಾ? ಹಾಲಿಲ್ಲ. ಅಜ್ಜಿಗೇನು ಹೇಳ್ತೀಯ? ಹಾಲಿಲ್ದಾನೆ ಬೇರೆಯವ್ರ ಮನೆ ತಾನೆ ಹಾಲಿಸ್. ಹೇಳ್ಬಿಡಕ್ಕಲ್ಲಿ ಬೈತದೆ ಅಮ್ಮ, ಬೈತದೆ ಅಜ್ಜಿ ಸೋಪ್ ಮುರಿದಾಕಿದೀಯ ಅಂತ. ನೋಡಿ ಡ್ರೆಸ್ ಎಲ್ಲ ಟೈಟ್ ಆಯ್ತು. ಡ್ರೆಸ್ ಎಲ್ಲ ಫುಲ್ಲು ಲೂಸ್ ಆಯ್ತವೆ. ಹೊಟ್ಟೆ ಉರಿತದೆ, ಏನು ಮಾಡೋದು? ನಮ್ಮ ಮಮ್ಮಿ ಏನೋ ಮಾಡ್ತಾವ್ರಿ, ರಸಕ್ಕೆ ಕಳ್ತನ ಮಾಡ್ತಾವ್ರೆ ಗೈಸ್ ನಮ್ಮಮ್ಮ. ನನಗೆ ರಸಕ್ಕೆ ನೋಡ್ತಾಯಿದ್ರೆ ನಂಗೊಂದು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದ್ದಾವೆ. ಕಟ್ಟಿಡ್ಲೆ ಸುಬ್ಬು, ನೀನು ಕಟ್ಟಿಡು. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿ. ಸಣ್ಣಿ ಗುಡ್ ಮಾರ್ನಿಂಗ್ ಗಾಯ್ಸ್ ಅನ್ನು. ಹೋಗಲೇ ನಿಂಗೆ ಯೂನಿಫಾರ್ಮ್ ಬಂದವಂತೆ, ನಾನು ಇಸ್ಕೊಳಕ್ಕೆ ಬರಲ್ಲ. ಈಗ ಒಂದು 3,000 ಕಟ್ಟಬೇಕು. ನಂತು ನೋಡೋರು ಅಕೌಂಟಲ್ಲಿ 300 ರೂಪಾಯಿ ದುಡ್ಡದು. ರಾತ್ರಿ ಮೆಸೇಜ್ ಹಾಕೋರೆ ಯೂನಿಫಾರ್ಮ್ ಬಂದವೆ. ನಾನು ಅರಕಲಗೂಡಿಗೆ ಹೋಗ್ಬೇಕು ಬಂಗಾರ. ಇವತ್ತು ದುಡ್ಡಿಲ್ಲ, ಸ್ಯಾಲ್ರಿ ಆಗಲಿ ಬರ್ತೀನಿ. 1 ರೂಪಾಯಿ ದುಡ್ಡಿಲ್ಲ. ಮುಂದಿನ ವಾರಕ್ಕೆ ಬರ್ತೀನಿ. ಸಂಬಳ ಆದರೆ 3,000 ಏನೋ ಮಿನಿಮಮ್. 3 ಜೊತೆ ಬಟ್ಟೆ ಅಂದರೆ ಅಟ್ಲೀಸ್ಟ್ ಒಂದು 3,000 3,500 ಕಟ್ಟಬೇಕು. ದುಡ್ಡಿಲ್ಲ ಬಂಗಾರ. 3 ಜೊತೆ 3 ಕಲರ್. ನಿನ್ ಕೋಲ್ಕ ಹೊಡೆದಾಕದ ಗೋಲಕ್ತಲ್ಲಿರೋ ದುಡ್ಡು ತಗೊಂಡೋಗದ? ಯಾಕವ್ವ ಯಾಕೆ? ಚಿಕ್ಕ ಹೊಡೆದಾಕ್ಬಿಟ್ಟು ಯೂನಿಫಾರ್ಮ್ ತಗೊಳ್ಳೋದ? ಅಮ್ಮಂತ ದುಡ್ಡಿಲ್ಲ ಅಂತ. ಗುಡ್ ಮಗ್ನೆ ನೀನು. ಅದು ನೀನು ಹ್ಯಾಪಿ ಬರ್ತ್ಡೇಗೆ ಚಿನ್ನ ತಗೊಳಕ್ಕೆ. ಅದು ಮುಂದಿನ ಸತಿ ಹ್ಯಾಪಿ ಬರ್ತ್ಡೇಗೆ ನಾನು ನಿಂಗೆ ಏನು ತಗೊಡ್ತೀನಿ ಹೇಳು? ಹಾಂ, ಯೂನಿಫಾರ್ಮು. ಇವತ್ತು ಯಾವಾರ? ಗುರುವಾರ, ಶುಕ್ರವಾರ. ನಾಳೆ ಇಸ್ಕೊಳ್ಳೋಣ. ಇವತ್ತು ನಾನು ಮೀಟಿಂಗ್ ಹೋಗ್ಬೇಕಲ್ಲ. ಯಾರು ಬರ್ತಾರೆ? ತಾತ ಕೆಲ್ಸಕ್ಕೆ ಹೋಗೋದೆ, ಅಜ್ಜಿಗೆ ಮಂಡಿ ನೋವು. ಯಾರು ಬರ್ತಾರೆ ಇವತ್ತು? ಅರಕಲಗೂಡಿಗೆ ನಮ್ಮ ಮೇಡಮ್ ಕರೆದವ್ರೆ, ಅಲ್ಲಿ ಆಫೀಸ್ಗೆ ಹೋಗ್ಬೇಕು. ದೊಡ್ಡ ಯೂನಿಫಾರ್ಮು ಬ್ಯಾಗ್ ಒಳಗಡೆ ಹಿಡ್ಸಲ್ಲ ಮುದ್ದು. ನಾಳೆ ಬರ್ತೀನಿ. ನಾಳೆ ಡ್ಯೂಟಿಗೆ ಹೋಗ್ಬೇಕಲ್ಲ. ಹಂಗೆ ನಿನ್ನ ಸ್ಕೂಟಿಲಿ ಡ್ರಾಪ್ ಮಾಡಿ ಯೂನಿಫಾರ್ಮ್ ಇಸ್ಕೊಂಡು ಯೂನಿಫಾರ್ಮ್ನ ಮನೆಗೆ ಇಟ್ಬಿಟ್ಟು ಆಮೇಲಿಂದ ನಾನು ಡ್ಯೂಟಿಗೆ ಹೋಗ್ತೀನಿ. ನಾಳೆ ಯಾರಾದ್ರನಾದ್ರು ದುಡ್ಡು ಇಸ್ಕೋತೀನಿ, ಸುಮ್ಕಿರು. ಇವಾಗ ಯಾರು ಬೆಳಗ್ಗೆಲ್ಲ ಫೋನ್ ಮಾಡೋರು ಯಾರೋ ದುಡ್ಡು ಕೊಡಲ್ಲ. ತಾಳಮ್ಮ, ನಂಗೆ ಲೇಟ್ ಆಯ್ತದೆ. ಅಮ್ಮ ಟೊಮಟೊ ಗೊಜ್ಜು ಮಾಡ್ತೀನಿ. ವಾ, ಅಪರೂಪದ ಕಪ್ಪಿ ತಿಮ್ಮಣ್ಣ. ಚಿರು ನೋಡ್ದೆ ಮಗನೇ ಹೆಂಗದೆ? ನಿನ್ನಂಗದೆ. ಇಂಗ್ಲೀಷಲ್ಲಿ ಏನಂತಾರೆ?
ನೀನೇ ಮಂಕಿ, ದೊಡ್ಡ ಮಂಕಿ ನೀನು. ಎಲ್ಲೈತ್ಲೆ ಬಡ್ಡಿದೆ ಅದು ಆಯಿತು. ಬಿಸಿ ಬಿಸಿ ಪಲಾವ್ ರೆಡಿ. ನನಗೂ ಟೊಮೊಟೊ ಪಲಾವ್ ಅಂದರೆ ಇಷ್ಟ, ನನ್ನ ತಂಗಿಗೂ ಇಷ್ಟ, ನಮ್ಮ ಸ್ವಾಗತ್ಗೂ ಇಷ್ಟ. ತಾಕೋ ಗೊತ್ತು ನೋಡಿ, ಈ ಥರ ರೆಡಿ ಆಗಿದ್ದಾಳೆ. ಸಿಂಪಲ್ ಆಗಿರೋ ಡ್ರೆಸ್ ಹಾಕೊಂಡು ಹೋಗಿ ಅಂದರೆ ಈ ಥರ ದೊಡ್ಡ ದೊಡ್ಡ ಡ್ರೆಸ್ ಹಾಕೊಂಡು ಹೋಗೋಕೆ ಅವಳಿಗೆ ಇಷ್ಟ. ನಾನು ಫಂಕ್ಷನ್ಸ್ ಇದ್ದಾಗ ಹಾಕೋಣ ಅಂತೀನಿ, ಬಟ್ ಅವಳು ಕೇಳಲ್ಲ. ಬಾರವ ತಿನ್ನು, ಆಮೇಲೆ ಹಾಕೊಳ್ಳಿಬೇಕು ಕ್ರೀಮ್ ಎಲ್ಲನೂ, ಆಮೇಲೆ ಸ್ಟಿಕ್ಕರ್ ಹಾಕೊಳ್ಳಿ ಬಾ ಮಗಳೇ. ಅವಳೇ ಬಟ್ಟೆ ಹಾಕ್ಕೊಂಡಿದ್ದಾಳೆ ಗೈಸ್. ಅದೊಂದು ದಾರ ಮಾತ್ರ ಲಾಡಿ ದಾರ ಒಂದು ಕಟ್ಟಿಸ್ಕೊಂಡ್ಳು. ಅವಳೇ ಬ್ರಷ್ ಮಾಡ್ಕೊಬಂದು ಮುಖ ತೊಳ್ಕೊಬಂದು, ದಾರ ನಾನು ತಾನೇ ಕಟ್ಕೊಟ್ಟಿದ್ದು. ಅವಳೇ ಬಟ್ಟೆ ಹಾಕ್ಕೊಂಡು ಈ ಕ್ರೀಮ್ ಹಾಕ್ಕೊಂಡು ಸ್ಟಿಕ್ಕರ್ ಹಾಕೋತಾಳೆ. ಸೊಂಟದ ದಾರ ಹಾಕೋಣಮ್ಮ ಬಡ್ಡಿ. ಹಾಂ, ಇನ್ಯಾವ ದಾರ ತಿನ್ಬಾ ಬೇಗ, ಚೆನ್ನಾಗದೆ ಬಾತು. ನೋಡಿ ನಮ್ಮಮ್ಮ ಪುಳಿಯೋಗರೆ ಮಾಡು ಅಂದರೆ ನನ್ನ ಮಗಳು ನಂಗೆ ಟೊಮೊಟೊ ಬಾತೆ ಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಮಾಡಿಸ್ಕೊಂಡವಳೆ. ತಿಂದಾನೆ ಹೋದಾಗ ಚಿನ್ನು ನಿನಗಿರೋದು ಮಾರಿ ಹಬ್ಬ, ಇವಾಗಲ್ಲ. ಹಬ್ಬ ಮಾಡ್ತೀನಿ ಈಗ. ಸ್ನ್ಯಾಕ್ಸ್ಗೆ ಏನು ತೊಗೊಂಡೋಯ್ತೀಯಾ? ರಸಕ್ಕೆ ತೊಗೊಂಡೋಯ್ತೀಯಾ, ಮಿಕ್ಸರ್ ತೊಗೊಂಡೋಯ್ತೀಯಾ, ಇಲ್ಲ ಚಿಪ್ಸು? ಕೇಕ್ ತೊಗೊಂಡೋಯ್ತೀಯಾ? ಕೇಕ್ನ ಫ್ರಿಡ್ಜಿಂದ ಆಚೆಗೆ ಇಡಬೇಕು. ಇವಾಗ ಈ ಥರ ಬ್ಯೂಟಿಫುಲ್ಲಾಗಿ ಸೀರೆ ಹಾಕ್ಕೊಂಡು ರೆಡಿಯಾಗಿ ಡ್ಯೂಟಿಗೆ ಹೊರಟೆ. ಕೃತನ ಅಮ್ಮ ವ್ಯಾನ್ ಹತ್ಸೋಕ್ಕೆ ಅಂತ ಹೇಳಿ ಹೋದರು. ನಾನಿವಾಗ ಅರ್ಕಲ್ಗುಡ್ಗೆ ಹೋಗ್ತಾ ಇದ್ದೀನಲ್ವ. ನಾನು ಬರೋದು ಸಂಜೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬೇಗನೂ ಬರ್ಬೋದು ಅಥವಾ ಸ್ವಲ್ಪ ಲೇಟು ಆಗ್ಬೋದು, ಏನೇನಿಲ್ಲ ಗೈಸ್, ನಿಮಗೆ ಗೊತ್ತು. ಆ್ಯಂಡ್ ನಾನು ಮೊನ್ನೆ ವೀಡಿಯೋದಲ್ಲಿ ತುಂಬ ಎಮೋಷನಲ್ ಆಗಿದ್ದಕ್ಕೆ ಎಷ್ಟು ಜನ ಮೆಸೇಜ್ ಮಾಡಿದ್ದೀರಾ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ಸಮಾಧಾನ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಹತ್ರ ನನಗೆ ಎಷ್ಟು ಜನ ಸಮಾಧಾನ ಹೇಳೋಕ್ಕೆ ಅಥವಾ ನನಗೆ ಪ್ರೀತಿ ತೋರ್ಸೋಕ್ಕೆ ಎಷ್ಟು ಜನ ಇದ್ದಾರೆ. ಎಲ್ಲೋ ಒಬ್ಬರೋ ಇಬ್ಬರೋ ಮಾತ್ರ ನನ್ನ ಆಡ್ಕೊಬೋದು, ಬಟ್ ಅದಕ್ಕೆ 10ರಷ್ಟು ಜನ ನನ್ನ ಅಳೋದನ್ನ ನೋಡೋಕ್ಕೆ ಇಷ್ಟಪಡಲ್ಲ, ನಾನು ಖುಷಿಯಾಗಿರೋದನ್ನ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ನಾನು ಇನ್ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ಅನ್ಕೋತೀನಿ, ಆದರೂ ಸಮ್ಟೈಮ್ಸ್ ಆಗುತ್ತೆ. ಬಟ್ ಆದಷ್ಟು ನಾನು ಖುಷಿಯಾಗಿರ್ತೀನಿ ಗೈಸ್. ಬೇಡದವ್ರನ್ನೆಲ್ಲ ಬ್ಲಾಕ್ ಮಾಡ್ತೀನಿ, ನನ್ನ ತಂಗಿಗೂ ಹೇಳಿದ್ದೀನಿ ಬ್ಲಾಕ್ ಮಾಡೋಕ್ಕೆ. ಆ್ಯಂಡ್ ಅವಳು ಶೀಘ್ರದಲ್ಲಿ ಆನ್ಸರ್ನ ಕೊಡ್ತಾಳೆ ಅವಳು ವೀಡಿಯೋದಲ್ಲಿ. ಸೊ ಅವ್ರು ಇವಾಗ ತಾನೇ ಜಸ್ಟ್ ಹುಬ್ಳಿಗೆ ಹೋಗಿರೋದ್ರಿಂದ ಮನೆಯೆಲ್ಲ ರೆಡಿ ಮಾಡ್ಕೊಳ್ಳೋದು, ಜೋಡಿಸ್ಕೊಳ್ಳೋದು ಕೆಲಸ ಹಾಗಿದ್ದಾರೆ. ಸೊ ಅವಳು ರಿಪ್ಲೈ ಕೊಡ್ತಾಳೆ ಮುಂದಿನ ದಿನಗಳಲ್ಲಿ, ಇನ್ನೇನೂ ಇಲ್ಲ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಿಸ್ ಯು. ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ಸಿಗೋಣ, ಅಲ್ಲಿ ತನಕ ನಾನು ಮಿಸ್ ಮಾಡ್ಕೋತಾ ಇರಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಹೈಪ್ ಪಾಯಿಂಟ್ಸ್ನ ಕೊಡಿ ಅಂತ ಹೇಳ್ತಾ ಬಾಯ್ ಗೈ.